ಹಳ್ಳ ನನಗೆ ತೋಡಿದ್ರು, ಅವರೇ ಬಿದ್ದು ಮಣ್ಣಾಗ್ಬಿಟ್ರು. ಒಂದು 2 ತಿಂಗಳು ಹೋದ್ರೆ 1 ವರ್ಷ ತಿಥಿಗೆ ಏನೋ ಹೋಗ್ಬೇಕು. ಅಣ್ಣ ಅದೇ ಏನಂತಂದ್ರೆ, ನೀವು ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಹುಲಿ ಉಗುರದು ಒಂದು ಮ್ಯಾಟರ್ ಆಯ್ತು, ಅದ್ರದ್ದು ಅಂತ್ಯ ಏನಾಯ್ತು ಅನ್ನೋದು ಇವಾಗಲೂ ಜನಗಳಿಗೆ ಗೊತ್ತಿಲ್ಲ ಅಣ್ಣ. ಕ್ಲಿಯರ್ ಆಯ್ತು. ಆಮೇಲೆ ನಿಮ್ಗೆ ಗೊತ್ತಿಲ್ಲ, ಆ ಹುಲಿ ಉಗುರ್ದು ಆದ್ಮೇಲೆ ಇಡೀ ಕರ್ನಾಟಕದಲ್ಲಿ 3 ತಿಂಗಳು ಎಲ್ಲಾರ್ಗು ಕಾಲಾವಕಾಶ ಸಿಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಅದು ಕಾಯ್ದೆನೆ ಚೇಂಜ್ ಮಾಡಿದ್ದೀನಿ ನಾನು. ಯಾರ ಹತ್ರ ಆದ್ರೂ ಇದ್ರೆ ತಗೊಂಡ್ ಬಂದು ಸರೆಂಡರ್ ಮಾಡ್ರಿ ಅಂತ ಗೌರ್ಮೆಂಟ್ ರೂಲ್ಸ್ ಆಗ್ತಲ್ಲ. ಅದು ಇನ್ನೊಂದು ಏನಾಯ್ತು ಅಂದ್ರೆ ಅಣ್ಣ, ಇದು ಎಲ್ಲರ ಹತ್ರನೂ ಇತ್ತು. ಇವಾಗ್ಲೂ ಕೆಲವೊಂದು ಆ್ಯಪ್ಗಳಲ್ಲಿ ಕೂಡ ಮಾರ್ತಾರೆ. ಆಮೇಲೆ ಇವಾಗೂ ಕೆಲವೊಂದು ರೂರಲ್ ಕಾಡ್ ಕಡೆ ಹೋದ್ರೆ ನಿಮ್ಗೆ ಇವಾಗೂ ಸಿಗುತ್ತೆ. ಅದು ಏನಂತಾರೆ, ವಾಂಟೆಡ್ಲಿ ಬೇಕಂತ ಮಾಡಿದ್ದು ಅಷ್ಟೇ. ಇದು ನಿಮ್ಗೆ ಯಾರು ಬೇಕಂತ ಶಿಕ್ಷೆ ಹಾಕ್ಸಿದ್ದೀರ ಅಂತಿದ್ದೀರಾ ಆ ಟೈಮಲ್ಲಿ? ಅದು ನಾನು ಹೇಳ್ತಾ ಇದ್ನಲ್ಲ, ಬೇಕಂತಾನೆ ಮಾಡಿದ್ದು. ಅದೇನಾಯ್ತು ಅಂದ್ರೆ ಹಳ್ಳ ನನಗೆ ತೋಡಿದ್ರು, ಅವರೇ ಬಿದ್ದು ಮಣ್ಣಾಗ್ಬಿಟ್ರು. ಮುಳುಗೋಗಿಲ್ಲ, ಮಣ್ಣಾಗೋದ್ರಣ್ಣ. ಇವಾಗ ಇನ್ನ ಒಂದು 2 ತಿಂಗಳು ಹೋದ್ರೆ 1 ವರ್ಷ ತಿಥಿಗೆ ಏನೋ ಹೋಗ್ಬೇಕೇನೋ. ಬಹಳ ಚೆನ್ನಾಗಿ ಹೇಳಿದ್ರೆ, ಅದನ್ನ ಬಹಳ ಚೆನ್ನಾಗಿ ಎತ್ಕೊಂಡ್ರಿ ಕೂಡ. ಏನು ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಏನು ಕಾಣಿಸ್ಲೇ ಇಲ್ಲ ಅಣ್ಣ. ಅದಕ್ಕಿಂತ ಮುಂಚೆ 5 ವರ್ಷದಿಂದ ಹಾಕಿದ್ದೀನಿ, ಮೀಡಿಯಾಗಳಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಇದರಲ್ಲಿ ರೇಡಿಯೋಗಳಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಅವಾಗ ಕೂಡ ಹಾಕಿದ್ದೀನಿ ನಾನು. ಅರ್ಥ ಮಾಡ್ರಿ. ಇದು ಏನು ಹೇಳ್ತೀನಿ ಅಂತಂದ್ರೆ, ಅದೇ ಹೇಳ್ತಲ್ಲ ನಿಮ್ಗೆ, ಈ ಕೆಲವೊಬ್ರು ಈ ತಪ್ಪಾಗಿ ಹುಟ್ಬಿಟ್ಟಿರ್ತಾರೆ. ಹಿಂದೆ ಬಾಕ್ಲಿಂದ ಬಂದವ್ರು ಹುಟ್ಟಿರೋ ನನ್ನ ಮಕ್ಳು ಮಾಡೋ ಕೆಲ್ಸಗಳಿವೆಲ್ಲ. ಇನ್ನೇನು ಹೇಳೋಣ, ಸಿಂಪಲ್ ಆಗಿ ಅಷ್ಟೇ. ಓಕೆ ಅಣ್ಣ, ಒಳ್ಳೇದಾಗ್ಲಿ. ನಿಮ್ಮೆಲ್ಲ ಚಾನಲ್ ಅವ್ರಿಗೂ ವಿಡಿಯೋಸು ವ್ಯೂಸು ಚೆನ್ನಾಗಿ ಬರಲಿ. ಆಮೇಲೆ ನೋಡ್ತಕ್ಕಂಥವ್ರಿಗೆ ಒಂದ್ಸಲ ಎಲ್ಲ 10 ಸಲ ವಿಡಿಯೋ ನೋಡಿ ವಿಮರ್ಶನೆ ಕೊಡ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು ಹಾಕೋ ಒಂದೊಂದು ಕಮೆಂಟ್ ಮೇಲೂ ಒಂದೊಂದು ಜನರ ವ್ಯಕ್ತಿತ್ವ ತೋರಿಸುತ್ತೆ. ಆ ಕಾರಣಕ್ಕೆ ಒಂದ್ಸಲ ಎಲ್ಲ 10 ಸಲ ನೋಡ್ರಿ. ವರ್ತೂರು ಸಂತೋಷು ಒಂದೇ ನಿಮಿಷದಲ್ಲಿ ಮಾತಾಡಿ ಮುಗಿಸೋ ವ್ಯಕ್ತಿನೂ ಅಲ್ಲ. ಯಾರೇ ಬಂದ್ರೂ ಗೌರವ ಕೊಟ್ಟು ಮಾತಾಡ್ಸ್ತಕ್ಕಂಥ ವ್ಯಕ್ತಿ. ಒಂದು ಮಾತಿಂದೆ ನಾನು ಮಾತಾಡಿದ್ದೀನಿ ಅಂತಂದ್ರೆ ಅದರಲ್ಲಿ 10 ಅರ್ಥ ಇರುತ್ತೆ. ಆ ಅರ್ಥಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ದು ಅರ್ಥ ಆಗುತ್ತೆ. ಜೈ ಹಳ್ಳಿಕಾರ.